ನಾವು ಲೋಕದೊಳಕ್ಕೆ ಖಾಲಿ ಕೈಯಲ್ಲಿ ಬರುತ್ತೇವೆ, ಹಾಗೆಯೇ ಹೋಗುತ್ತೇವೆ. ಆದುದರಿಂದಲೇ ಪ್ರತಿಯೊಬ್ಬ ದೇವರ ಮಗು ತನ್ನ ಹಣವನ್ನು ದೇವರ ಸೇವೆಗಾಗಿ ವಿನಿಯೋಗಿಸಬೇಕು. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪೌಲನು ತಿಮೋತಿನಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕ್ರೈಸ್ತತ್ವವು ದುಡಿಮೆಗೆ ತೊಡಗಿದಾಗ ಕೈಕಾಲು ಕೆಸರಾಗುತ್ತದೆ. ಅದು ಪಾಪದ ಹೆಸರಲ್ಲ, ದುಡಿಮೆಯ ಕೆಸರು. ಹಾಗಾದರೆ ಅದೇನೆಂಬುದನ್ನು ನೋಡೋಣ ಬನ್ನಿ. ದೇವರ ಆತ್ಮನ ಸಹಾಯದೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆಯ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆಗಳಲ್ಲಿ ಸಭಾಧಿಕಾರಿಗಳ ಕರ್ತವ್ಯಗಳು ಎಂಬ ವಿಚಾರದ ಮುಂದುವರಿದ ಭಾಗವನ್ನು ನೋಡೋಣ. ಹಾಗೂ ಇತರರೊಡನೆ ವಿಶ್ವಾಸಿಗಳ ಸಂಬಂಧ ಎಂಬ ವಿಚಾರವನ್ನು ಕೂಡ ನಾವು ಕಲಿಯಲಿಕ್ಕಿದ್ದೇವೆ. ಪ್ರಿಯರೇ, ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ ಮೊದಲ 2 ವಚನಗಳನ್ನು ಗಮನಿಸಿರಿ. ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೂ ಯೋಗ್ಯರೆಂದೆನಿಸಲಿ. ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾದೀತು. ಯಾರಿಗಾದರೂ ಕ್ರಿಸ್ತನನ್ನು ನಂಬುವವರಾದ ಯಜಮಾನರಿದ್ದರೆ ಅವರು ಆ ಯಜಮಾನರನ್ನು ಸಹೋದರರೆಂದು ಉದಾಸೀನ ಮಾಡದೆ ತಮ್ಮ ಸೇವೆಯ ಫಲವನ್ನು ಹೊಂದುವವರು, ನಂಬುವವರು, ಪ್ರಿಯರೂ ಆಗಿದ್ದಾರೆಂದು ತಿಳಿದು ಅವರಿಗೆ ಹೆಚ್ಚಾದ ಸಂತೋಷದಿಂದಲೇ ಸೇವೆ ಮಾಡಬೇಕು. ಈ ಉಪದೇಶವನ್ನು ಮಾಡಿ ಅವರನ್ನು ಎಚ್ಚರಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾಸರು ಅಂದರೆ ಪೌಲನು ದನಿಗಳ ಮತ್ತು ಸೇವಕರ ಸಂಬಂಧದ ಕುರಿತು ಮಾತನಾಡುತ್ತಾನೆ. ಕ್ರೈಸ್ತನಾದವನು ತಾನು ಕೆಲಸ ಮಾಡುವ ದಣಿಗೆ ಇಡೀ ದಿನದ ಸೇವೆ ಸಲ್ಲಿಸಬೇಕು. ಅವನು 5 ಗಂಟೆಯವರೆಗೆ ಕೆಲಸ ಮಾಡಲು ಒಪ್ಪಿಕೊಂಡಿರುವುದಾದರೆ ಅಲ್ಲಿಯವರೆಗೆ ದುಡಿಯಲೇಬೇಕು. ಇನ್ನು ಕೆಲವರು ಅರ್ಧ ಕೆಲಸ ಮಾಡಿ ಹೋಗುತ್ತಾರೆ. ಕ್ರೈಸ್ತನಾದವನು ಇಡೀ ದಿನದ ಮಜೂರಿಗೆ ಇಡೀ ದಿನದ ಸೇವೆಯನ್ನು ಸಲ್ಲಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಕ್ರೈಸ್ತನಿಗೆ ಕ್ರೈಸ್ತ ಯಜಮಾನನಿರುವುದಾದರೆ ಆಗಿನ ಸಂಬಂಧ ಬೇರೆಯೇ ರೀತಿಯದ್ದಾಗಿರುತ್ತದೆ. ಅದು ಒಪ್ಪಂದಕ್ಕಿಂತಲೂ ಮೇಲ್ಮಟ್ಟದ್ದಾಗಿದೆ. ದೇವರ ಸೇವಕರೊಬ್ಬರು ತನ್ನ ಅನುಭವವನ್ನು ಈ ರೀತಿಯಾಗಿ ಹೇಳುತ್ತಾರೆ. ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಒಂದು ಉತ್ಪಾದನಾ ಕೈಗಾರಿಕೆಯೊಂದಿದೆ. ಅದರ ಯಜಮಾನರು ಕ್ರೈಸ್ತರಾಗಿದ್ದರು. ಸೆಮಿನರಿಯ ಕೆಲವು ವಿದ್ಯಾರ್ಥಿಗಳನ್ನು ಅಲ್ಲಿ ಕೆಲಸಕ್ಕೆ ನೇಮಿಸಿದರು. ಆ ಜನರಿಗೆ 45 ನಿಮಿಷಗಳ ಧ್ಯಾನ ಸಮಯದಲ್ಲಿ ನಾನು ಪ್ರಸಂಗಿಸಿದೆ. ಈ ಸಮಯ ಅವರ ಕೆಲಸದ ಅವಧಿಯೊಳಗನೆ ಇರುವಂಥದ್ದು. ಅಲ್ಲಿನ ವಾತಾವರಣ ಬಹು ಒಳ್ಳೆಯದಾಗಿತ್ತು. ನಾನು ಅದಕ್ಕಾಗಿ ಆಡಳಿತದವರನ್ನು ಅಭಿನಂದಿಸಿದೆ. ಆಗ ಅವರೆಂದರು, ನಮ್ಮನ್ನು ಅಭಿನಂದಿಸಬೇಡಿ. ಈ ಕ್ರೈಸ್ತ ಕಾರ್ಮಿಕರು ಇತರೆಲ್ಲರಿಗಿಂತ ಒಳ್ಳೆಯ ಕೆಲಸಗಾರರಾಗಿದ್ದಾರೆ. ಇದು ದ್ವಿಪಥದ ದಾರಿಯಂತಿದೆ. ಅವರು ಉತ್ತಮ ಕಾರ್ಮಿಕರಾಗಿರುವುದರಿಂದ ನಾವು ಅವರಿಗಾಗಿ ಹೆಚ್ಚೇನು ಮಾಡಿದ ಹಾಗಿರುವುದಿಲ್ಲ. ಅವರು ನಮಗೆ ಒಳ್ಳೆಯ ಕೆಲಸ ಮಾಡುತ್ತಾರೆ. ಇದು ಎಂಥ ಅದ್ಭುತವಾದ ಸಂಬಂಧವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಕ್ರೈಸ್ತತ್ವವು ದುಡಿಮೆಗೆ ತೊಡಗಿದೆ. ಕೈಗಳನ್ನು ಕೊಳೆ ಮಾಡಿಕೊಳ್ಳುತ್ತದೆ. ಕೆಲವೊಮ್ಮೆ ಕಾಲುಗಳಿಗೂ ಕೆಸರಾಗುತ್ತದೆ. ಪಾಪದ ಕೆಸರಲ್ಲ, ಕಠಿಣ ದುಡಿಮೆಯ ಕೆಸರು. ಮುಂದಕ್ಕೆ ನೋಡೋಣ. ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತ್ಯಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೇ ಹೋದರೆ ಅವನು ಒಂದನ್ನೂ ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣು ಕಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆಕಿಚ್ಚು, ಜಗಳ,
ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತವೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವಭಕ್ತಿಯನ್ನು ಲಾಭ ಸಾಧಕವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೇವೆಯಲ್ಲಿ ಕೆಲವು ಹೆಮ್ಮೆಯವರಿರುತ್ತಾರೆ. ಅವರು ತೊಂದರೆಗಳನ್ನುಂಟು ಮಾಡುತ್ತಾರೆ. ಹೆಮ್ಮೆಯು ಯಾವಾಗಲೂ ತೊಂದರೆಗೆ ಕಾರಣವಾಗುತ್ತದೆ. ಒಬ್ಬ ದೇವರ ಮಗುವಿನಲ್ಲಿ ಹೆಮ್ಮೆ ಇರಬಾರದು. ನಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಗಳೆಂಬುದನ್ನು ಮರೆಯಬಾರದು. ಪ್ರಿಯರೇ, ಸ್ಥಾನದ ಹೆಮ್ಮೆ, ವಂಶದ ಹೆಮ್ಮೆ, ಸೌಂದರ್ಯದ ಹೆಮ್ಮೆ, ಕೃಪೆ ಹೊಂದಿದ್ದರ ಹೆಮ್ಮೆ ಇವು ಯಾವಾಗಲೂ ಅಪಾಯಕಾರಿಗಳೇ. ತಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆಂದು ಕೆಲವರು ಹೆಮ್ಮೆ ಪಡುತ್ತಾರೆ. ಆದರೆ ಪ್ರಿಯರೇ, ಕ್ರೈಸ್ತರಾದ ನಾವು ತುಂಬ ವಿಷಯಗಳಿಗಾಗಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗಿದೆ. ನಮ್ಮ ಹಿನ್ನೆಲೆ ಬಹು ಪಾಪಮಯವಾದದ್ದು. ನಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಗಳಾಗಿದ್ದೇವೆ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಗುವು ತನಗಿರುವ ಸ್ಥಿತಿಯಲ್ಲಿ ಸಂತೃಪ್ತನಾಗಿರಲು ಕಲಿಯಬೇಕು. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನವನ್ನು, ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸತ್ಯವಾದ ನಾಣ್ಣುಡಿಯಾಗಿದೆ. ಒಬ್ಬ ಕೋಟ್ಯಾಧೀಶರನಿಗೆ ಮರಣ ಸಮೀಪವಾದಾಗ ಅವನ ಬಾಧ್ಯಸ್ಥರು ಹೊರಗೆ ಕಾಯುತ್ತಿದ್ದರು. ವೈದ್ಯರು, ವಕೀಲರು ಕೊನೆಗೂ ಹೊರಬಂದಾಗ ಇವರು ಕೇಳಿದರು, ಅವರು ಎಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ ಎಂದು. ವಕೀಲರು ಹೇಳಿದರು, ಎಲ್ಲವನ್ನು ಬಿಟ್ಟು ಹೋಗಿದ್ದಾರೆ, ತನ್ನೊಂದಿಗೆ ಏನನ್ನೂ ಕೊಂಡು ಹೋಗಲಿಲ್ಲ ಎಂದು. ಪ್ರಿಯರೇ, ನಾವು ಲೋಕದೊಳಕ್ಕೆ ಖಾಲಿ ಕೈಯವರಾಗಿ ಬರುತ್ತೇವೆ, ಹಾಗೆಯೇ ಹೋಗುತ್ತೇವೆ. ಆದ್ದರಿಂದಲೇ ದೇವರ ಮಗುವು ತನ್ನ ಹಣವನ್ನು ದೇವರ ಸೇವೆಗಾಗಿ ವಿನಿಯೋಗಿಸಬೇಕು. ಮರಣಪತ್ರ ಬರೆದಿಡುವುದು ಒಳ್ಳೆಯದೇ, ಅದು ಹೆಚ್ಚಾಗಿ ದುರುಪಯೋಗವಾಗಿದೆ. ಒಬ್ಬರು ಈ ರೀತಿ ಹೇಳಿದ್ದಾರೆ, ಏನೆಂದರೆ, ಬದುಕಿರುವಾಗಲೇ ಕೊಡಬೇಕಾದದನ್ನು ಕೊಡು, ಆಗ ಅದೆಲ್ಲಿ ಹೋಗುತ್ತದೆಂದು ತಿಳಿವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಗುವು ಯಾವ ವಿಧದಿಂದಲಾದರೂ ದೇವರ ಕೆಲಸವನ್ನು ಬೆಂಬಲಿಸಬೇಕೆಂದು ತಿಳಿದುಕೊಳ್ಳಬೇಕು. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಶ್ವರ್ಯವು ತೃಪ್ತಿಯನ್ನು ತರಲಾರದು. ಇದನ್ನು ಮನುಷ್ಯನು ಎಷ್ಟು ಬೇಗ ತಿಳಿದುಕೊಳ್ಳುತ್ತಾನೋ ಅಷ್ಟು ಒಳ್ಳೆಯದು. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಣವು ತಾನಾಗಿ ಕೆಟ್ಟದಲ್ಲ, ಅದು ನೈತಿಕತೆಗೆ ಹೊರತಾದದ್ದು. ಆದರೆ ಹಣದ ಆಶೆಯು ಎಲ್ಲ ಕೆಟ್ಟತನಗಳ ಮೂಲವೆಂಬುದನ್ನು ಗಮನಿಸಿರಿ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮನುಷ್ಯನು ಈ ಗುಣಗಳನ್ನು ಹೊಂದಿಕೊಳ್ಳಲು ಪ್ರಯತ್ನಿಸಬೇಕು. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಶ್ವಾಸದ ಹೋರಾಟವನ್ನು ಮಾಡು. ಈ ಹೋರಾಟ ಮುಂದಕ್ಕಿರಬಹುದು, ಇಲ್ಲವೇ
ನಿನ್ನೊಳಗೆ ಇರಬಹುದು, ಶಾರೀರಿಕ ಇಲ್ಲವೇ ಆತ್ಮಿಕವಾಗಿರಬಹುದು. ನಿತ್ಯ ಜೀವವನ್ನು ಹಿಡಿದುಕೋ ಎಂಬುದಾಗಿ ನೋಡುವಾಗ ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಕ್ರೈಸ್ತನಾಗಿರುವುದಕ್ಕಾಗಿ ನೀನು ಬಂಧಿಸಲ್ಪಟ್ಟರೆ ನ್ಯಾಯಸ್ಥಾನದಲ್ಲಿ ನಿನಗೆ ಶಿಕ್ಷೆ ಕೊಡಲು ತಕ್ಕ ಆಧಾರವಿರುತ್ತದೆಯೋ? ಪೌಲನು ಇದನ್ನು ಕುರಿತೇ ಮಾತಾಡುತ್ತಾನೆ. ನಿತ್ಯ ಜೀವವನ್ನು ಹಿಡಿದುಕೋ ಅಂದರೆ ನಿನ್ನ ಜೀವಿತದ ಮೂಲಕ ನೀನೊಬ್ಬ ದೇವರ ಮಗುವೆಂಬುದನ್ನು ತೋರಿಸು. ಮುಂದಕ್ಕೆ ನೋಡ್ರಿ, ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು, ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ಅಂದರೆ ಎಲ್ಲದಕ್ಕೂ ಜೀವವನ್ನು ಕೊಡುವ ದೇವರು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು ಎಂಬುದಾಗಿ ನೋಡುವಾಗ ಪೌಲನು ಹೇಳಿರುವ ಆಜ್ಞಾ ನಿಯಮಗಳನ್ನು ಯಾವ ನಿಂದೆಗೂ ಆಸ್ಪದವಾಗದಂತೆ ಕಾಪಾಡಿಕೊಂಡು ಬರಬೇಕು. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನನ್ನು ಹಿಂಬಾಲಿಸುವನಾದರೆ ದೇವರ ಮಗುವಿನಂತೆ ವರ್ತಿಸುತ್ತಿ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನೋಡೋಣ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನೂ ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ, ಆಮೇನ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನೊಬ್ಬನೇ ಅಮರತ್ವವುಳ್ಳವನು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೊಬ್ಬನು ಮಾತ್ರವೇ ಸತ್ತವರೊಳಗಿಂದ ಮಹಿಮಾ ಶರೀರದೊಡನೆ ಎಬ್ಬಿಸಲ್ಪಟ್ಟಿದ್ದಾನೆ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ನೋಡೋಣ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯ ನೀಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯ ನೀಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಐಶ್ವರ್ಯವಂತರಾಗಿರುವವರಿಗೆ ಇದೊಂದು ಎಚ್ಚರಿಕೆಯ ಸಂದೇಶವಾಗಿದೆ. ಪರೋಪಕಾರ ಮಾಡುವವರು ಎಂಬುದಾಗಿ ನೋಡುವಾಗ ಇತರರ ಮೇಲೆ ಕನಿಕರಪಟ್ಟು ಹಂಚಿಕೊಳ್ಳುವವರು, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಎಂಬುದಾಗಿ ನೋಡುವಾಗ ನಿಜವಾದ ಜೀವ ಅಂದರೆ ನಿತ್ಯ ಜೀವ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಎಲೈ ತಿಮೋಥೆಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬುದ್ಧಿವಂತ ಪ್ರಸಂಗಿಯಾಗಿ ಅಥವಾ ಬೋಧಕನಾಗಿ ಕ್ರೈಸ್ತನಾಗಿರಲು ಪ್ರಯತ್ನಿಸಬೇಡ. ಆ ಸುಳ್ಳಾದ ಜ್ಞಾನ ಅಂದರೆ ಪೌಲನು ಜ್ಞಾಸ್ತಿಕ ತತ್ವದ ಕುರಿತಾಗಿ ಹೇಳುತ್ತಿದ್ದಾನೆ. ಆದರೆ ಎಲ್ಲ ರೀತಿಯ ಮಾನವ ತತ್ವಗಳಿಗೂ ಇದನ್ನು ಅನ್ವಯಿಸಬಹುದು. ನಾವಾದರೂ ಯಾವಾಗಲೂ ದೇವರ ಜ್ಞಾನವನ್ನು ಹೊಂದಿದವರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಅವುಗಳನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ.
ಕೃಪಾಳು ದೇವರೇ, ನಿನ್ನ ಮಹಾಕೃಪೆಯಿಂದ ನಿನ್ನ ವಾಕ್ಯದಲ್ಲಿ ನಮ್ಮ ವಿಶ್ವಾಸದ ಜೀವಿತಕ್ಕೆ ತಕ್ಕುದಾದ ಸತ್ಯಗಳನ್ನು ತಿಳಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಾವು ನಿನ್ನ ಸಭೆಯ ಅಂಗಗಳಾಗಿ ನಿನ್ನ ಪ್ರೀತಿಯಿಂದ ತುಂಬಿದವರಾಗಿ ವಾಕ್ಯಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯಭರಿತರಾಗಿ ಆತ್ಮದಿಂದ ನಡೆಸುವಿಕೆಯ ಅನುಭವದೊಂದಿಗೆ ನಿನ್ನ ಜ್ಞಾನ ತಿಳುವಳಿಕೆಯಲ್ಲಿ ಎಲ್ಲರೂ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರಿಗೂ ಆರೋಗ್ಯ, ಕೃಪೆ, ಸಮಾಧಾನವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ವಿಶ್ವಾಸಿಗಳೊಡನೆಯೂ ಸಭಾಧಿಕಾರಿಗಳೊಡನೆಯೂ ನಮ್ಮ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇರಬೇಕು. ಪ್ರತಿಯೊಬ್ಬ ದೇವರ ಮಗುವು ತನಗಿರುವ ಸ್ಥಿತಿಯಲ್ಲಿ ಸಂತೃಪ್ತನಾಗಿರಲು ಕಲಿಯಬೇಕು. ನಾವೆಲ್ಲರೂ ನಿತ್ಯ ಜೀವದ ನಿರೀಕ್ಷೆಯುಳ್ಳವರಾಗಿ ವಿಶ್ವಾಸದ ಹೋರಾಟವನ್ನು ಮಾಡಬೇಕಾಗಿದೆ. ಆದುದರಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ದೇವರ ಮಕ್ಕಳಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಮೊದಲನೆಯ ಪತ್ರಿಕೆಯ ಅಧ್ಯಯನವು ನಿಮಗೆ ಬಹು ಪ್ರಯೋಜನಕರವಾಗಿದೆಯಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಎರಡನೆಯ ಪತ್ರಿಕೆಯ ಅಧ್ಯಯನಕ್ಕೆ ಸಿದ್ಧರಾಗಿರಿ. ತಪ್ಪದೇ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.